ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಡ್ರೈವರ್ ಕಾರ್ತಿಕ್ ಸಾಕ್ಷ್ಯವನ್ನ ನುಡಿದಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣರ ಡ್ರೈವರ್ ಕಾರು ಚಾಲಕನಾಗಿರುವಂತಹ ಕಾರ್ತಿಕ್ ಕೋರ್ಟ್ನಲ್ಲಿ ಸಾಕ್ಷ್ಯವನ್ನ ನುಡಿದಿದ್ದಾರೆ. ವಿಡಿಯೋ ಹಾಗೂ ಫೋಟೋಗಳು ತಮಗೆ ಹೇಗೆ ಸಿಕ್ತು ಅನ್ನೋದರ ಕುರಿತಂತೆ ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣರ ಮೊಬೈಲ್ನಿಂದ ವಿಡಿಯೋ ಸಿಕ್ಕಿತ್ತು. ನಂತರ ನಾನು ಈ ವಿಡಿಯೋ ಹಾಗೂ ಫೋಟೋಗಳನ್ನು ಭವಾನಿ ರೇವಣ್ಣರಿಗೆ ಕಳಿಸಿದ್ದೆ ಅನ್ನೋದರ ಕುರಿತಂತೆ ಕಾರು ಚಾಲಕ ಕಾರ್ತಿಕ್ ನಿನ್ನೆ ಕೋರ್ಟ್ನಲ್ಲಿ ಸಾಕ್ಷ್ಯವನ್ನ ನುಡಿದಿರುವಂಥದ್ದು. ಹಾಸನದ ಮಾಜಿ ಸಂಸದರ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣರ ಕಾರು ಚಾಲಕ ನಿನ್ನೆ ಕೋರ್ಟ್ಗೆ ಹಾಜರಾಗಿದ್ರು. ತಮಗೆ ಹೇಗೆ ಈ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳು ಹಾಗೂ ಫೋಟೋಗಳು ಸಿಕ್ತು ಎನ್ನುವುದರ ಕುರಿತಂತೆ ಕೋರ್ಟ್ ಮುಂದೆ ನುಡಿದಿದ್ದಾರೆ ಡ್ರೈವರ್ ಕಾರ್ತಿಕ್. ಇನ್ನು 2009ರಿಂದ HD ರೇವಣ್ಣರ ಕಾರು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಂತರ ಭವಾನಿ ರೇವಣ್ಣರ ಕಾರು ಚಾಲಕರಾಗಿದ್ರು. ನಂತರ ಸೂರಜ್ ರೇವಣ್ಣ ಅವ್ರ ಜೊತೆ ಕೆಲಸ ಕೂಡ ಮಾಡಿದ್ರು. ನಂತರ 2018ರಿಂದ ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಆಗಿ ಕೆಲಸವನ್ನ ಮಾಡಿದ್ರು ಕಾರ್ತಿಕ್. ಜಯನಗರದಲ್ಲಿ ಪ್ರಜ್ವಲ್ ಒಮ್ಮೆ ಮೊಬೈಲ್ನ ಕಾರ್ನಲ್ಲಿಯೇ ಬಿಟ್ಟು ಹೋಗಿರ್ತಾರೆ. ಈ ವೇಳೆ ಪ್ರಜ್ವಲ್ ಅವರ ಮೊಬೈಲ್ ಪಾಸ್ವರ್ಡ್ ಕಾರ್ತಿಕ್ಗೆ ಗೊತ್ತಿರುತ್ತೆ. ಆಗ ಮೊಬೈಲ್ ತೆರೆದು ನೋಡಿದಾಗ ಅಲ್ಲಿ 40 ಅಶ್ಲೀಲ ವಿಡಿಯೋ ಹಾಗೂ 200 ಅಶ್ಲೀಲ ಫೋಟೋಗಳು ಕಂಡು ಬಂದಿದ್ವು. ಈ ವೇಳೆ ಈ ಕುರಿತಂತೆ ಅವರ ತಾಯಿಗೆ ಅಂದರೆ ಭವಾನಿ ಅವರಿಗೆ ತಿಳಿಸಿರ್ತಾರೆ.